ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಪ್ರಿಯಾಂಕಾ ಹಾಗೆಯೇ ಪಾಪು ಇಬ್ಬರೂ ಕೂಡ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ 2 ದಿನದಿಂದ ಹಾಸ್ಪಿಟಲಲ್ಲಿ ಇದು ಒಂಥರ ಯಾವಾಗ ಮನೆಗೆ ಹೋಗ್ಬಿಡ್ತೀವಪ್ಪ ಅನ್ನೋ ಥರನೇ ಆಗಿಬಿಟ್ಟಿತ್ತು. ಆ್ಯಂಡ್ ಹಿಂದಿನ ದಿನ ಪ್ರಿಯಾಂಕಾ ಒಂದು ಸ್ವಲ್ಪ ಪಾಪುನೆಲ್ಲ ಎತ್ಕೊಂಡಿದ್ದು ಕಡಿಮೆನೇ ಆಗಿತ್ತು. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಆರಾಮಾಗೇ ಇದ್ಲು. ಬೆಳಗ್ಗೆ 5:30ಗೆ ಬಂದು ನಮ್ಮ ಪ್ರಿಯಾಂಕಾಗೆ ಇವತ್ತು ಆಯನೇ ಸ್ನಾನ ಮಾಡಿಸ್ಬಿಟ್ಟು ಹೋದರು. 5:30 6 ಗಂಟೆ ಅಷ್ಟೊತ್ತಿಗೆಲ್ಲ ಪ್ರಿಯಾಂಕಾ ಫುಲ್ ರೆಡಿ ಆಗಿಬಿಟ್ಟೇ ಕುತ್ಕೊಂಡ್ಬಿಟ್ಟಿದ್ಲು. ಇನ್ನು ಪಾಪನೂ ಕೂಡ ಎದ್ದಿತ್ತಲ್ಲ, ಸೊ ಹಾಗಾಗಿ ಪಾಪನ ಒಂದು ಸ್ವಲ್ಪ ಹೊತ್ತು ಎತ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಚೇರ್ ಮೇಲೆ ಕುತ್ಕೊಂಡಿದ್ದಾಳೆ. ಸೊ ಇವಾಗ ಸ್ಟಿಚ್ಚೆಲ್ಲ ಏನೂ ಪೇಯ್ನ್ ಇಲ್ಲ, ಆರಾಮಾಗಿ ಎದ್ದು ಎಲ್ಲ ವಾಕ್ ಮಾಡ್ಬೋದು ಅಂತೆಲ್ಲ ಡಾಕ್ಟರ್ ಹೇಳಿದ್ದಾರೆ. ಏನಾದರೂ ಆ ಸ್ಟಿಚ್ಚೆಲ್ಲ ಸ್ವಲ್ಪ ನೋವಾಗ್ತಿದೆ ಅಂತ ಅಂದರೆ ಒಂದಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಒಂದು 5 ಡೇಸ್ ತೊಗೊಳ್ಬೇಕು ಅಂತೆಲ್ಲ ಕೂಡ ಹೇಳಿದ್ದಾರೆ. ನೋಡೋಣ, ನೆಕ್ಸ್ಟ್ ವೀಕ್ ಹಾಗೆ ಡಾಕ್ಟರ್ ಮತ್ತೆ ಕನ್ಸಲ್ಟೇಷನ್ಗೆ ಬರೋದಕ್ಕೆ ಅಂತ ಹೇಳಿದ್ದಾರೆ ಪ್ರಿಯಾಂಕಾನ. ಸೊ ನನಗೆ ಸಿಸೇರಿಯನ್ ಆದಾಗ ನಾನು 5 ಡೇಸ್ ಇದ್ದೆ ಹಾಸ್ಪಿಟ್ಲಲ್ಲಿ. ಬಟ್ ಪ್ರಿಯಾಂಕಾಗೆ ಜಸ್ಟು 2 ಡೇಸ್ ಅಷ್ಟೇ ಇದ್ದಿದ್ದು. ಥರ್ಸ್ಡೇ ಮಾರ್ನಿಂಗ್ ಬಂದು ನಾವು ಅಡ್ಮಿಟ್ ಆಗಿದ್ದು. ಆಮೇಲೆ ನೋಡಿದ್ರೆ ಸ್ಯಾಟರ್ಡೆ ಮಾರ್ನಿಂಗ್ ಅಷ್ಟೊತ್ತಿಗೆಲ್ಲ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ಫ್ರೈಡೇ ಈವ್ನಿಂಗೇ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಫ್ರೈಡೇ ಈವ್ನಿಂಗ್ ಏನಕ್ಕೆ ಆಗಲಿಲ್ಲ ಅಂತ ಅಂದರೆ ಇನ್ನೂ ಮಗುಗೆ BCG ಇಂಜೆಕ್ಷನ್ ಆಗಿರಲಿಲ್ಲ. ಸೊ ಹಾಗಾಗಿ ಸ್ಯಾಟರ್ಡೆ ಮಾರ್ನಿಂಗ್ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬೆಳಗ್ಗೆ 8:30 ಹಾಗೆ ಡಿಸ್ಚಾರ್ಜ್ ಮಾಡೋದಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನು ಡಿಸ್ಚಾರ್ಜ್ ಸಮ್ಮರಿ ಆಗಿರ್ಬೋದು, ಒಂದಷ್ಟು ಏನಾದರೂ ಇರುತ್ತೆ ಅಲ್ವಾ, ಅದು ಇದು ಎಲ್ಲನೂ ಕೂಡ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಒಂದು 9-9:30 ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟೊತ್ತಿಗೆ ನಾವು ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು ನಮ್ಮ ತಾತನೂ ಕೂಡ ಬಂದರು. ಅವರು 6:30-7 ಗಂಟೆಗೆಲ್ಲನೂ ಬಂದಿದ್ದರು ಇಡ್ಲಿ ತೊಗೊಂಡು, ಪ್ರಿಯಾಂಕಾಗೆ, ನನಗೆ, ನಮ್ಮ ಮಮ್ಮಿಗೆ ಅಂತ ಅಂದ್ಬಿಟ್ಟು. ನಾವು 3 ಜನ ಕೂತ್ಕೊಂಡು ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿನೇ ತಿಂದ್ಬಿಟ್ಟಿದ್ವಿ. ಸೊ ಇನ್ನು ನಮ್ಮ ಅಪ್ಪ ಬಂದಿರಲಿಲ್ಲ. ಪಪ್ಪ ಬರೋದು ಅವರು ಬಿಲ್ಲೆಲ್ಲ ಕ್ಲಿಯರ್ ಮಾಡಿ ಅದಾದಮೇಲೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ 8:30ಗೆಲ್ಲ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರಿಂದ ನಾವಿಲ್ಲೆಲ್ಲ ಏನು ಎತ್ತಿಟ್ಕೋಬೇಕು, ಮಗು ಬಟ್ಟೆಗಳು, ಆಮೇಲೆ ವಾಶ್ ಮಾಡೋ ಒಂದಷ್ಟು ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಡಿಸ್ಚಾರ್ಜ್ ಸಮರಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇನ್ನೇನು ಒಂದು 10-15 ನಿಮಿಷ ಮನೆಗೆ ಹೊರಡ್ತೀವಿ. ನಮಗಂತೂ ಯಾವಾಗ ಹೊರಟೋಗ್ತೀವಪ್ಪ ಮನೆಗೆ ಅನ್ನೋ ಥರ ಅನಿಸ್ಬಿಟ್ಟಿದೆ. ಯಾರಿಗೇ ಆಗಿರಲಿ ಅಲ್ವಾ, ಹಾಸ್ಪಿಟಲಲ್ಲಿ ಜಾಸ್ತಿ ದಿನ ಇರೋದಕ್ಕೂ ಒಂಥರ ಇಷ್ಟ ಆಗೋದಿಲ್ಲ. ನಮಗೂ ಕೂಡ ಹಾಗೆ ಅನಿಸ್ಬಿಟ್ಟಿದೆ. ಮನೆಗೆ ಹೋದರೆ ನಮ್ಗೆ ಕಂಫರ್ಟಬಲ್ ಆರಾಮಾಗಿರ್ಬೋದು ಮಗುನ ನೋಡಿಕೊಂಡು. ಬಟ್ ಇವತ್ತೊಂದು ಸ್ವಲ್ಪ ಬೇಗನೆ ಹೊರಡೋಣ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಪ್ರಿಯಾಂಕನ ಕೂಡ ರೆಡಿ ಆಗಿದ್ದಾಳೆ. ಬೇಬಿಗೆ BCG ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು. ಮೇಲ್ಗಡೆ ಹೋಗ್ಬಿಟ್ಟು ಅದನ್ನು ಕೂಡ ಹಾಕ್ಸ್ಕೊಂಡು ಬಂದೆ. ಅಂದರೆ NICU ಮೇಲ್ಗಡೆ ಇದೆ, ಮೇಲ್ಗಡೆ ಫ್ಲೋರಲ್ಲಿ. ಹಾಗಾಗಿ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬಂದೆ. ಎಲ್ಲನೂ ಆಯಿತು. ಇವಾಗ ಇಂಜೆಕ್ಷನ್ ಯಾವುದೆಲ್ಲ ಕೊಡಬೇಕಾಗಿತ್ತು ಪ್ರಿಯಾಂಕಗೆ ಅದು ಆಯಿತು. ಮೆಡಿಸನ್ಸು ಆಮೇಲೆ ಪಾಪುದೇನೆಲ್ಲ ಕೊಡಬೇಕಾಗಿತ್ತು ಇಂಜೆಕ್ಷನ್ಸು ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ವ್ಯಾಕ್ಸಿನೇಷನ್ ಕೂಡ ಆಗಿದೆ. ನನ್ನ ನೆಕ್ಸ್ಟು 1.5 ಮಂತಿಗೆ ಬರೋದಕ್ಕೆ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಅಂದರೆ ನಾಡಿದ್ದು ಒಂದ್ಸಲಿ ಸೋಮವಾರ ಒಂದ್ಸಲಿ ಬರೋದಕ್ಕೆ ಹೇಳಿದ್ದಾರೆ. ಸೊ ಸೋಮವಾರ ಬೆಳಗ್ಗೆ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಆಲ್ಮೋಸ್ಟ್ ಅವ್ರು ಏನೆಲ್ಲ ಪ್ರೊಸೀಜರ್ ಇದೆ ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಹೊರಡ್ತೀವಿ. ಬಿಡೋದು ಅವ್ರು ತೆಗಿತಾರೆ, ಇಲ್ಲ ನೀನೇ ತೆಗೆದಿಟ್ಕೋ ಅಷ್ಟೇ ಅದು. ಸೊ ಪಾಪನ ಇಲ್ಲಿ ಮಲಗಿಸಿದ್ದೀವಿ. ಅವನು ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಮೇಲೆ ಸ್ವಲ್ಪ ಆರಾಮಾಗಿ ಸೈಲೆಂಟಾಗಿದ್ದಾನೆ. ನೆನ್ನೆ ನೈಟ್ ಅಂತೂ ಫುಲ್ ಹಠ ಮಾಡಿದ್ದಾನೆ ಅವನಂತೂ. ನಮ್ಗೆ ನಿದ್ದೆನೇ ಇಲ್ಲ ಕರೆಕ್ಟಾಗಿ. ಮೊನ್ನೆನೂ ಇಲ್ಲ ನಿದ್ದೆ, ನೆನ್ನೆನೂ ಇಲ್ಲ ನಿದ್ದೆ. ಫುಲ್ಲು ಅವನ್ನ ಮೇಂಟೈನ್ ಮಾಡೋದೇ ಆಗೋಗ್ಬಿಟ್ಟೈತೆ. ಮನೆಗೆ ಹೋದ್ಮೇಲೆ ಆರಾಮಾಗಿ ಅಡ್ಜಸ್ಟ್ ಆಗ್ಬಿಡ್ತಾನೆ. ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾನೆ ಈಗ ಅವನೇನು. ಸೊ ಇವಾಗ ನಮ್ಮ ಅಜ್ಜಿನೂ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ. ನಮ್ಮ ಅಜ್ಜಿ ಮನೆ ಕೂಡ ಇಲ್ಲೇ ಹತ್ರನೇ ಇರೋದು. ಸೊ ಹೋಗ್ತಾ ಹಾಗೆ ನಮ್ಮ ಅಜ್ಜಿನ ಕರ್ಕೊಂಡು ಹಾಗೆ ನಮ್ಮ ಮನೆಗೆ ಹೋಗೋಣ ಅಂತ. ಯಾಕಂದರೆ ಇವಾಗ ಒಂದು ಸ್ವಲ್ಪ ಪಾಪಕ್ಕೆ ಸ್ನಾನ ಮಾಡಿಸೋದು ಅದೆಲ್ಲ ನಮಗೂ ಬರೋಲ್ಲ, ನಮ್ಮ ಮಮ್ಮಿಗೂ ಕೂಡ ಅಷ್ಟಾಗಿ ಬರೋಲ್ಲ. ಮೈಕ್ ಸ್ನಾನ ಆದರೆ ಹೇಗೋ ಮಾಡಿಸ್ಬಿಡ್ತೀವಿ, ಬಟ್ ತಲೆ ಸ್ನಾನ ಎಲ್ಲ ಅಂದರೆ ಒಂದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಮ್ಮ ಅಜ್ಜಿ ಬರ್ತಾ ಇದ್ದಾರೆ ನಮ್ಮ ಜೊತೆ. ಮತ್ತು ಒಂದಷ್ಟು ಸ್ಟಾರ್ಟಿಂಗಲ್ಲೆಲ್ಲ ಇವಳು ನೋಡ್ಕೋಬೇಕು, ಪ್ರಿಯಾಂಕನ ನೋಡ್ಕೋಬೇಕು, ಪಾಪುನೂ ನೋಡ್ಕೋಬೇಕು. ಒಂದಷ್ಟೆಲ್ಲ ನಮಗೂ ಕೂಡ ಏನೂ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು ನಮ್ಮಮ್ಮ ಅದನ್ನೆಲ್ಲ ನೋಡಿಕೊಂಡು. ಇನ್ನು ಅಪ್ಪುದು ಆಗಿ ಆಲ್ರೆಡಿ 5 ಇಯರ್ಸ್ ಮೇಲಾಯಿತು, 5.5 ಇಯರ್ಸ್ ಅವನಿಗೀಗ. ಸೊ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಇವಾಗೆಲ್ಲ ಹೊಸದು ಎಲ್ಲನೂ ತಿಳ್ಕೊಬೇಕು, ಕಲ್ತ್ಕೊಬೇಕು ಅಂತೆಲ್ಲ ಅಂದರೆ ಮಮ್ಮಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಬೇಕು ಅಲ್ಲ ಮಮ್ಮಿ? ಯಾಕೆ ಗೊತ್ತಾ ನಿಂಗೆಲ್ಲನೂ ಏನೇನು ಮಾಡಬೇಕು ಅಂತ ಎಲ್ಲ ಗೊತ್ತು. ಅಡುಗೆ ಅಲ್ಲ, ಪಾಪುಗೆ ಏನೇನು ಮೇಂಟೈನ್ ಮಾಡ್ಬೋದು. ಸ್ನಾನ ಎಲ್ಲ ಮಾಡ್ಸೋಕ್ಕೆ ಬರಲ್ಲ, ಅದೇ ಒಂದು ಮೇಯ್ನು.
ಸೊ ಆಮೇಲೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಇದೆಲ್ಲ ಮಮ್ಮಿಗೂ ಅಷ್ಟು ಬರಲ್ಲ. ಅಜ್ಜಿನೇ ಅಪ್ಪಗೂ ಕೂಡ ಮಾಡ್ತಾ ಇದ್ದಿದ್ದು, ಹಾಗಾಗಿ ಪಾಪಗೂ ಕೂಡ ನಮ್ಮ ಅಜ್ಜಿನೇ ಮಾಡಲಿ ಅಂತ. ಸೊ ಇವಾಗ ಅವ್ರನ್ನ ಕೂಡ ಕರ್ಕೊಂಡು ಹಾಗೆ ಹೋಗಬೇಕು. ಮನೆಗೆ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಅವ್ನಿಗೆ ಬಿಸಿಗೆ ಇಂಜೆಕ್ಷನ್ ಕೊಟ್ಟರೆ ನಿದ್ದೆ ಮಾಡ್ತಾ ಇದ್ದ. ಅವ್ರ ದೊಡ್ಡಮ್ಮ ಎತ್ತಿ ನೀಟಾಗಿ ಒಡ್ಸಕ್ ಮಾಡೋದು ನಡ್ಕೊಂತ ಒಂದು ಸೆಕೆಂಡ್. ನನ್ನ ಮಗ ರಾಜ್ಕುಮಾರ್ ಅವ್ವ ರಾತ್ರಿ ಕೊಟ್ಟ ಕಾಟವ ಸಖತ್ತಾಗಿ ಕೊಟ್ಟ ಮತ್ತೆ ಕೇಳ್ತೀವಿ. ಓಪನ್ ಆಗಿದೆ ಯೂಸ್ ಮಾಡಿಲ್ಲ ಅಯ್ಯೋ ಮಂಜು ಜೊತೆಗೆ ಬಂದ್ಬಿಡೋದಪ್ಪ ನೀನು. ಅದೇ ಓಪನ್ ಆದ್ರೆ ತಗೊಳ್ಳೋದ ಅಂತ ಇಲ್ಲ ಇದರಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ ಬಿಡಕ್ಕ. ಪಾಪಗೆ ರಿಲ್ಯಾಕ್ಸೇಷನ್ ಬರುತ್ತೆ. ಎಲ್ಲ ಆಯ್ತನಪ್ಪ, ಬಿರಿಯಾನಿ ಎಲ್ಲ ಆಯ್ತಾ? ಅದೇ ಬಿಲ್ಲಿಂಗ್ ಇದು ಚೈಲ್ಡ್ ಅಂತ ಇದೇನು ಕೇಳಬೇಕು ಡಾಕ್ಟರ್. ಏನವ ನಮ್ಮ ಅಪ್ಪ ಒಂದು 8:30 ಹಾಗೆ ಹಾಸ್ಪಿಟಲ್ಗೆ ಬಂದರು. ಬಂದ ಮೇಲೆ ಒಂದಷ್ಟು ಪ್ರೊಸೀಜರ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು, ಆಮೇಲೆ ಒಂದಷ್ಟು ಮೆಡಿಸನ್ಸ್ ಎಲ್ಲ ಏನು ಮಿಕ್ಕಿತ್ತು ಅಂದರೆ ಬೇಡ ಅನ್ನೋದೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಫಾರ್ಮಸಿಗೆ ಕೊಟ್ಬಿಟ್ಟು ಅದನ್ನು ಮತ್ತೆ ಅವರು ರೀಪೇ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ವಾಪಸ್ ಕೊಡೋದಕ್ಕೆ ಅಂತ ಹೋದರು. ಬಟ್ ಇಲ್ಲಿ ಇನ್ನೇನಾಯಿತು ಅಂತ ಅಂದರೆ ನಿವಲೈಸೇಷನ್ ಅದು ಯಾಕೆ ತರಿಸಿದ್ರು ಅಂತ ಗೊತ್ತಿಲ್ಲ. ನಾವು ಅದನ್ನು ಓಪನೇ ಮಾಡಿರಲಿಲ್ಲ. ಅಲ್ಲಿ ನೋಡಿದ್ರೆ ಅವರು ರಿಟರ್ನ್ ತೊಗೊಳ್ಳಲ್ಲ ಅಂತ ಹೇಳಿದ್ರು. ನಮ್ಗೆ ಅದು ತರಿಸಿರೋದು ಕೂಡ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ್ರೆ ಅದನ್ನು ಅದು ವಾಪಸ್ ತೊಗೊಳ್ಳಲ್ಲ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಮಗುಗೆ ಇನ್ನೊಂದ್ಸಲಿ ಅದು ಯೂಸ್ ಆಗುತ್ತೆ ಅಂತ ಹಾಗೆ ತೆಗೆದಿಟ್ಕೊಂಡ್ವಿ. ಇನ್ನು ಪ್ರಿಯಾಂಕನೂ ಕೂಡ ರೆಡಿ ಆಗಿದ್ದಾಳೆ. ಇನ್ನು ನಮ್ಮಮ್ಮ ಏನೆಲ್ಲ ಎತ್ತಿಟ್ಕೊಳ್ಬೇಕು ಬಟ್ಟೆಗಳು ಎಲ್ಲನೂ ಕೂಡ ಎತ್ತಿ ಪ್ಯಾಕ್ ಮಾಡಿಟ್ಕೊಂಡಿದ್ದಾಯಿತು. ಹಿಂದಿನ ದಿನ ನಮ್ಮ ಅಜ್ಜಿ ಮನೆಯಿಂದ ಒಂದಷ್ಟು ಪ್ಲೇಟ್ಸು ಆಮೇಲೆ ಗ್ಲಾಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲನೂ ಕೂಡ ವಾಶ್ ಮಾಡಿಬಿಟ್ಟು ನಮ್ಮ ತಾತಂಗೆನೇ ಕೊಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೊಟ್ಟು ಕಳಿಸಿದ್ವಿ. ಒಂದಷ್ಟು ಮಾತ್ರನೇ ಇತ್ತು. ಇನ್ನು ನಮ್ಮ ಅಜ್ಜಿ ಮನೆ ಮುಂದೆಯಿಂದನೇ ಹೋಗಬೇಕು, ಅದೇ ರೋಡಲ್ಲೇ ಹೋಗಬೇಕು. ಸೊ ಹೋಗ್ತಾ ಹಾಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಡಾಕ್ಟರ್ ಬಂದು ಒಂದ್ಸಲಿ ಪ್ರಿಯಾಂಕಾಗೆ BP ಪಲ್ಸ್ ಚೆಕ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿ ಕ್ಯೂರ್ ಆಗ್ತಾಯಿದೆ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟೇ ಹೇಳ್ದಾಗೆ ನಾರ್ಮಲ್ ಡೆಲಿವರಿ ಆಗಿದ್ದಿದ್ರೆ ಇದು ಯಾವುದೂ ಕೂಡ ತಲೆನೋವು ಇರ್ತಿರ್ಲಿಲ್ಲ. ಬಟ್ ಸಿಸರಿಯನ್ ಆದಾಗ ಒಂದು ಸ್ವಲ್ಪ ಹುಷಾರಾಗೇ ನೋಡ್ಕೋಬೇಕು. ನಾರ್ಮಲ್ ಡೆಲಿವರಿ ಆದರೆ ಏನಂತ ಪ್ರಾಬ್ಲಮ್ ಅಂತ ಅಲ್ಲ, ಬಟ್ ಏನಾದರೂ ಸೂಚರ್ ಮಾಡಿರ್ತಾರೆ ಅದು ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಬಟ್ ಸಿಸರಿಯನ್ಗೆ ಒಂದು ಸ್ವಲ್ಪ ಭಯ ಅಂತಲೇ ಹೇಳ್ಬೋದು. ಅವಳು ಕೂಡ ಒಂದು ಸ್ವಲ್ಪ ನಿಧಾನಕ್ಕೆ ಓಡಾಡಬೇಕು. ಇಫ್ ಇನ್ ಕೇಸ್ ಏನಾದ್ರು ಸ್ಟಿಚ್ ಓಪನ್ ಆಗಿಬಿಟ್ರೆ ಮತ್ತು ಅದೆಲ್ಲ ಒಂಥರ ತಲೆನೋವು. ಸೊ ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತೆಲ್ಲ ಡಾಕ್ಟರ್ ಹೇಳ್ತಾ ಇದ್ರು. ಇನ್ನು ಮಗುದು ಬಂದರೆ BCG ಇಂಜೆಕ್ಷನ್ ಎಲ್ಲ ಆಯಿತು. ಬೆಳಗ್ಗೆ ಹೋಗಿ ಡಾಕ್ಟರ್ ಏನಿದ್ದಾರೆ ಪಿಡಿಯಾಟ್ರಿಷನ್ ಅವ್ರ ಹತ್ರ BCG ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದೆ. ಮಂಡೇ ಮಗುನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಒಂದ್ಸಲಿ ಚೆಕಪ್ಪಿಗೆ. ಸೊ ಮಂಡೇ ಆರಾಮಾಗಿ ಬಂದು ಮಗುಗೆ ಒಂದಷ್ಟು ಬ್ಲಡ್ ಟೆಸ್ಟ್ ಎಲ್ಲ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಮಾಡಿಸ್ಬೇಕು. ಅಂದರೆ ಜಾಂಡೀಸ್ ಎಲ್ಲ ಏನಾದರೂ ಇತ್ತು ಅಂತ ಅಂದರೆ ಅದರಲ್ಲಿ ಗೊತ್ತಾಗುತ್ತಂತೆ. ಸೊ ಹಾಗಾಗಿ ಜಾಂಡೀಸ್, ಥೈರಾಯ್ಡ್ ಟೆಸ್ಟ್ ಮತ್ತು ಒಂದಷ್ಟೆಲ್ಲ ಬ್ಲಡ್ ಟೆಸ್ಟ್ಗಳು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲನೂ ಕೂಡ ಮಾಡಿಸ್ಬೇಕು ಮಂಡೇ. ಪಾಪುನ ಯಾರು ನೋಡ್ಕೊತಾರೆ? ಈ ಪಾಪುನಲ್ಲ, ಇದು ನೀನು ನೋಡ್ಕೊ, ಅದು ನಾನು ನೋಡ್ಕೊತೀನಿ. ನಗ್ತವನೆ. ನಾನು ಇವನೇನು ಮೇಂಟೈನ್ ಮಾಡೋದು ಈಗ. ಮಸೀದಿ ಏನಾದರೂ ಸಿಕ್ಕಿದ್ರೆ ಏನು ಸಿಕ್ಕಿರಲ್ಲ ನೋಡಿ, ಇಲ್ಲ ಇರ್ತೀನಿ ನೀನು ಮಾತ್ರ ಎಲ್ಲ ಅಲ್ಟ್ರಾ D3 ಬಿಡು ಪಾಪ, ಅದು ಗೊತ್ತಾಯ್ತದೆ. ಏನಪ್ಪೋದು? ಲಕ್ಕಿಗೆ ಕೊಡ್ತೀಯಾ? ಏನದು? ಹಾಂ, ಆಟಾಡೋದಾ? ಗಿಲ್ಕಿ ಎಲ್ಲಿತ್ತು? ಯಾರ್ದದು? ನೀನು ಬೇಬಿ ಇದ್ದಾಗ ಆಡ್ತಾ ಇದ್ದ? ಈಗ ಲಕ್ಕಿಗೆ ಕೊಡ್ತೀಯಾ? ಹಿಂಗಿಷ್ಟನಾ ಲಕ್ಕಿ? ಹೆಂಗೆ ಆಟ ಆಡಿಸ್ತೀಯಾ? ಹಾಂ, ಹೆಂಗೋ ಹಿಂಗೆ. ಆಮೇಲೆ ಇನ್ನೇನು ತೊಗೊಳ್ಳೋಣ ಲಕ್ಕಿಗೀಗ?
ಕಾರೆಲ್ಲ ಆಡಕ್ಕೆ ಬರಲ್ಲ ಲಕ್ಕಿಗೆ. ಬೇರೆ ಏನು ತಗೋತೀಯ? ಹಾಂ, ಬಬಲ್ಸ್ ಗನ್ನ. ಬಬಲ್ಸ್ ಗನ್ ಈಗಲೇ ಆಡಲ್ಲ ಅಪ್ಪು ಅದೆಲ್ಲ. ಬೇರೆ ಏನು ತಗೋತೀಯ? ಹಾಂ, ಹ್ಞೂ, ಅದು ಕೊಡ್ತೀಯಾ? ಓಕೆ. ಆಮೇಲೆ ಏನು? ಹಾಂ, ಕೇಕು. ಕೇಕ್ ಏನಕ್ಕೆ? ಹ್ಯಾಪಿ ಬರ್ಡೇ ಮಾಡ್ತೀಯಾ ಮನೇಲಿ? ಸರಿ, ನಡಿ ಹೋಗೋಣ. ಆ್ಯಕ್ಚುಲಾಗಿ ಇದೊಂದು ಕ್ಲಿಪ್ಪಿಂಗ್ನ ಜೀವನ್ ತೊಗೊಂಡಿದ್ದು ಏನಕ್ಕೆ ಅಂತಂದರೆ, ಅಪ್ಪು ಹೋಗಿ ಮೇಲ್ಗಡೆ ಒಂದು ಟಾಯ್ಸ್ ಎಲ್ಲ ಇಟ್ಟಿದ್ವಿ ಅಲ್ವಾ, ಅಲ್ಲಿ ಹೋಗಿ ಅವ್ನು ಏನು ಬೇಕು ಪಾಪುಗೆ ಅದನ್ನೆಲ್ಲ ನೋಡ್ಬಿಟ್ಟು ತೊಗೊಂಡು ಬಂದಂತೆ. ಹಾಗೆಯೇ ಒಂದು ಕೇಕ್ ತೊಗೊಂಬರೋಣ, ಪಾಪು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಖುಷಿಯಾಗಿ ಹೇಳ್ತಾ ಇದ್ದ. ಸೊ ರೆಕಾರ್ಡ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ 11:30 ಏನೋ ಆಗಿತ್ತು. ಸೊ ಇವಾಗ ಮನೆಗೆ ಬಂದಮೇಲೆ ಅಪ್ಪು ಅಂತೂ ಫುಲ್ ಖುಷಿಯಾಗಿದ್ದಾನೆ, ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ನೋಡ್ಬೋದು ಅವ್ನು ಎಷ್ಟು ಖುಷಿಯಿಂದ ಪಾಪುನ ವೆಲ್ಕಮ್ ಮಾಡ್ದ ಅಂತ. ಒಳ್ಳೆ ಮಮ್ಮಿ. ನಿಂತ್ಕೊಳ್ಳಿ ಅಲ್ಲ. ಅಲ್ಲೇ ಹಾಕಿ ಸೈಡ್. ನೀ ಸ್ವಲ್ಪ ತಿಳ್ಕೊಳಮ್ಮ. ಪಾಪನ ಕೊಡು ಅವ್ರ ಕೈಗೆ, ಅವ್ರ ಕೈಗೆ ಕೊಡು, ಬಲಗಡೆ ಕೊಡು. ಓ, ಆಗಲೇ ಎದ್ಬಿಟ್ಟವನೇ. ಬಾಯ್ ಕಡೆ. ಅಲ್ಲೇ ತಂತು ಡೌನ್ ಅದು ಬಾ ಬಿಡ್ತೀಯ. ಓ, ರಿವರ್ಸ್ ತೆಗಿ, ರಿವರ್ಸ್ ಮಾಡಿ ಸೈಡ್ ಮಾಡಿ. ಏ ಅಮ್ಮ, ಕೆಳಗೆ ಇದು ಮಾಡ್ಬಿಟ್ಟಿಯಾ, ಕಾಲ್ತ ಉಳ್ಕೊ. ಓ ಆರಮ್ಮ, ಆಯ್ತು ಬಾದ್ಮನೆ, ಆಯ್ತು. ಓ, ಸೊ ಪಾಪುನ ಮನೆಗೆ ಕರ್ಕೊಂಡು ಬರುವಾಗ ಅದು ಇದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕಾಗಿತ್ತು. ಬಟ್ ಏನೂ ಮಾಡೋದಕ್ಕಾಗಲಿಲ್ಲ. ಯಾಕೆಂತಂದರೆ ನಾನೇ ಪ್ರಿಯಾಂಕನ ಜೊತೆ ಅವ್ರ ಕಾರಲ್ಲೇ ಬಂದಿದ್ದು. ಮುಂಚೆನೇ ಬಂದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಅಲ್ಲಿಂದ ನನ್ನನ್ನು ಯಾರು ಕರ್ಕೊಂಬರ್ತಾರೆ? ಸೊ ಇದೊಂದು ಇತ್ತು. ಸೊ ಹಾಗಾಗಿ ಮನೆಗೆ ಪಾಪುನ ಕರ್ಕೊಂಬರುವಾಗ ಏನೂ ಅರೇಂಜ್ಮೆಂಟ್ ಮಾಡಿಸೋದಕ್ಕಾಗಲೇ ಇಲ್ಲ. ಇನ್ನು ಅದೊಂದು ಬೇಜಾರಾಯಿತು ನನಗೆ. ಇನ್ನು ಪಾಪು ಮನೆ ಹತ್ತತ್ರ ಬರೋವಾಗಂದು ತುಂಬಾ ಅಳ್ತಾ ಇದ್ದ. ಸರಿ, ಅವನಿಗೆ ಸಮಾಧಾನ ಮಾಡಿಬಿಟ್ಟು ಮನೆಯೊಳಗೆ ಕರ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿತ್ತು. ಏನೇ ಆಗಲಿ ಚಿಕ್ಕ ಮಕ್ಕಳು ಅಳೋದನ್ನು ನೋಡೋದಕ್ಕಾಗಲ್ಲ. ಪಾಪ ಅಷ್ಟು ಜೋರಾಗಿ ಅಳ್ತಿದ್ದ. ಸೊ ಮನೆಗೆ ಬಂದಮೇಲೆ ಅಂತೂ ಫುಲ್ ಸೈಲೆಂಟ್ ಆಗಿಬಿಟ್ಟು ಆರಾಮಾಗಿ ಮಲ್ಕೊಂಡು ಒಂದು ಸ್ವಲ್ಪ. ಸೊ ಹಾಯ್ ಫ್ರೆಂಡ್ಸ್, ಹಾಸ್ಪಿಟಲಿಂದ ಬಂದಮೇಲೆ ನಾನು ಕೂಡ ಮನೆಗೆ ಬಂದೆ ವಾಪಸ್ಸು. ಅಲ್ಲಿ ಪ್ರಿಯಾಂಕಂಗೆ ಮತ್ತು ಪಾಪುಗೆ ಇಬ್ರಿಗೂ ಕೂಡ ನಮ್ಮ ಅಜ್ಜಿ ಸ್ನಾನಕ್ಕೆಲ್ಲ ಏನು ಮಾಡಿಸ್ಬೇಕು ಅದೆಲ್ಲ ಮಾಡಿದ್ರು. ಅದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ಪಾಪುನ ಮಲಗಿಸ್ಕೊಂಡು ಹಾಗೆ ಮಲ್ಕೊಂಡಿದ್ದೆ. ಆಮೇಲೆ ಪ್ರಿಯಾಂಕ ಕೂಡ ಸ್ನಾನ ಮಾಡ್ಕೊಂಡು ಬಂದಲ್ವ, ಸರಿ ಅಂತ ಅವಳಿಗೆ ರೆಸ್ಟ್ ಮಾಡೋದಕ್ಕೆ ಅಂತ ಜಾಗ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಸೊ ಇವಾಗ ಮನೆಗೆ ಬಂದಮೇಲೆ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಬೇಕಾಗಿತ್ತು. ಅಂದರೆ ಒಂಥರ 2 ದಿನದಿಂದ ಹಾಸ್ಪಿಟ್ಲಲ್ಲಿ ಇದ್ದು ಒಂಥರ ಮೈಕೈ ನೋವು ಬಂದುಬಿಟ್ಟಿತ್ತು. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಮನೆಯಲ್ಲಿ 1 ಅವರ್ ಆದಮೇಲೆ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿದ್ರೆ ಹೊರಗಡೆ ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ. ಸೊ ಇವಾಗ ಯಾಕೆ ಅಮ್ಮನ ಮನೆಗೆ ಅಂತ ಅಂದರೆ, ನನ್ನ ಮಗನಿಗೆ ರಾಣಿ ಪಾಪುಗೆ ಕೇಕ್ ಕಟ್ ಮಾಡಿಸ್ಬೇಕಂತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಅವನು ಮೊನ್ನೆ
ಹುಟ್ಟಿದ ದಿನನೇ ಹೇಳ್ತಿದ್ದ, ಇವತ್ತು ಪಾಪು ಬರ್ತಾಯಿದೆ ಅಲ್ವಾ, ನಾವು ಕೇಕ್ ಕಟ್ ಮಾಡಿಸ್ಬೇಕಲ್ವ, ಇವತ್ತು ಪಾಪುದ ಬರ್ತಡೇ ಅಲ್ವಾ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಹೇಳ್ತಿದ್ದ ಅದನ್ನು. ಸೊ ಹಾಗಾಗಿ ಮೊನ್ನೆ ಹಾಸ್ಪಿಟಲಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಸರಿ ಮನೆಗೆ ಬಂದಮೇಲೆ ಕಟ್ ಮಾಡ್ಸೋಣ ಬಿಡೋ ಹಬ್ಬು ಅಂತ ಅಂದ್ಬಿಟ್ಟು ಹೇಳಿದ್ವಿ. ಮನೆಗೆ ಬರ್ತಾನಲ್ಲ ಪಾಪು ಅವಾಗ ಕಟ್ ಮಾಡಿಸೋಣ ಅಂತ. ಸೊ ಇವತ್ತು ಬೆಳಗ್ಗೆ ಡಿಸ್ಚಾರ್ಜ್ ಅಂತ ಹೇಳ್ದಾಗ್ಲೇ ಪಪ್ಪಂಗೆ ಕೇಕ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹಠ ಮಾಡಿ ಕೇಕ್ ತರಿಸ್ಕೊಂಡಿದ್ದಾನೆ. ಸೊ ಅದನ್ನು ಅಮ್ಮನ ಮನೆಯಲ್ಲೇ ಇಟ್ಟಿದ್ದೀವಿ. ಮಧ್ಯಾಹ್ನ ಅವರು ಅಲ್ಲಿಂದ ಬಂದಮೇಲೆ ಅಂದರೆ ಹಾಸ್ಪಿಟಲಿಂದ ಬಂದಮೇಲೆ ಅವರು ಕೂಡ ಸುಸ್ತಾಗಿರ್ತಾರೆ, ಜೊತೆಗೆ ನಮಗೂ ಕೂಡ ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಸೊ ಏನೂ ಬೇಡ, ಸ್ನಾನ ಮಾಡಿ ಫ್ರೆಶ್ ಅಪ್ ಆದಮೇಲೆ ಸಂಜೆ ಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಸೊ ಇವಾಗ ಹೋಗೋಣ ಅಂತಂದರೆ ಮಳೆ ಬೇರೆ ಬರ್ತಿತ್ತಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಏನಕ್ಕೆ ಗಿಡಕ್ಕ ಮಳೆ ಬರ್ತೈತಾ? ಏಯ್ ಹಾಕಲ್ಲಿ, ಹಂಗೆಲ್ಲ ಹಾಕ್ಬಾರ್ದು, ಮಳೆ ಬೇರೆ ಬರ್ತೈತೆ. ಹೋಗೋಣ. ನಮ್ಮ ಮನೆಯಲ್ಲಿ ಒಂದು ಛತ್ರಿ ಇದೆ, ಇದು ಮಂಜು ಅವ್ರದ್ದು ಆ್ಯಕ್ಚುಲಾಗಿ. ನಮ್ಮ ಮನೆಯಲ್ಲಿ ಅವತ್ತು ಬಿಟ್ಟು ಹೋಗಿದ್ದಾರೆ. ಸೊ ಇದನ್ನೇ ತೊಗೊಂಡು ಹೋಗೋಣ ಅಂತ. ದೊಡ್ಡದಿದೆಯಲ್ಲ, ಗಾಡಿನಲ್ಲಿ ಇಟ್ಕೊಂಡು ಹೋದ್ರೂ ಕೂಡ ಆರಾಮಾಗಿ ನಮ್ಮ ಅಮ್ಮನ ಮನೆಗೆ 3 ಜನ ನೆಲ್ಲಿದ್ದಾರೆ, ಹೋಗ್ಬೋದು. ಸೊ ಹಾಗಾಗಿ ಇದನ್ನೇ ತೊಗೊಂಡು ಹೋಗೋಣ ಅಂತ ತೊಗೊಂಡಿದ್ದೀನಿ. ಬಾ ಬೇಗ ಇಲ್ಲಿ ಛತ್ರಿ ಇದೆಯಲ್ಲ, ಬಾ. ಎಲ್ಲಿಗೆ ಹೋಗ್ತಾರ ನೀನು? ಯಾಕೆ ಪಾಪು ಹ್ಯಾಪಿ ಬರ್ಡೇ ಮಾಡ್ಬೇಕು ನೀನು? ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಸುಮ್ಮನೆ ಹೋಗೋಣ, ಹಂಗೆಲ್ಲ ಮಾಡಬಾರ್ದು. ಬಿಡು. ಅಪ್ಪು, ನಿನ್ನ ಪಾಪುನ ಏನಂತ ಕರಿತೀಯಾ? ಹಾಂ, ಲಕ್ಕಿ. ಸರಿ, ಇವಾಗ ಹೋಗೋಣ ಬನ್ನಿ. ಸೊ ಮನೆಗೆ ಬಂದ್ವಿ. ನಾನು ಅಂದ್ಕೊಂಡೆ ಪಾಪು ಮಲ್ಕೊಂಬಿಟ್ಟಿರ್ತಾನೆ ಅಂತ ಅಂದ್ಬಿಟ್ಟು, ಬಟ್ ಪಾಪು ಎದ್ದಿದ್ದ. ಸರಿ ಅವ್ನಿಗೆ ಏನು ಕೇಕ್ ತೊಗೊಂಡು ಬಂದಿದ್ವಿ ಅದನ್ನು ಇಟ್ಬಿಟ್ಟು ಕಟ್ ಮಾಡಿಸೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ಅಳ್ತಿದ್ದ. ಸರಿ ಅಳೋವಾಗ ಕೇಕ್ ಕಟ್ ಮಾಡ್ಸೋಕ್ಕೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಅಂದ್ಬಿಟ್ಟು ನಾನು ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ. ಸೊ ಅವ್ನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂಥರ ಚೆನ್ನಾಗಿ ಬಾಂಡಿಂಗ್ ಇದೆ ನನ್ನ ಜೊತೆ ಅವನಿಗೆ. ಸೊ ನಾನು ಎತ್ಕೊಂಡು ಅವನಿಗೆ ಒಂಚೂರು ಸಮಾಧಾನ ಮಾಡ್ತಾಯಿದ್ರೆ ಸಾಕು, ಸೈಲೆಂಟ್ ಆಗಿಬಿಡ್ತಾನೆ. ನನಗೆ ಅದೊಂಥರ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹುಟ್ಟಿದಾಗಿಂದನೂ ಲೈಕ್ ಅವನ್ನ ಜಾಸ್ತಿ ಎತ್ಕೊಂಡಿರೋದೇ ನಾನು. ಮನೆಗೆ ಬರೋ ತನಕನೂ ಅವ್ನು ನನ್ನ ಜೊತೆನೇ ಇದ್ದಿದ್ದು. ಸೊ ಮನೆಗೆ ಬಂದಮೇಲಂತೂ ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಸೊ ಈ ರೀತಿಯಾಗಿ ಇರ್ತಿತ್ತು. ಪ್ರಿಯಾಂಕಾ ಸಮಾಧಾನ ಮಾಡ್ತಾಯಿದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ, ಅಳ್ತಾನೇ ಇದ್ದ. ಆಮೇಲೆ ನಾನು ಎತ್ಕೊಂಡು ಬಾ ಸಮಾಧಾನ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಎತ್ಕೊಂಡ್ರೆ ಫುಲ್ ಸೈಲೆಂಟ್ ಆಗ್ಬಿಟ್ಟ. ಆಮೇಲೆ ಆರಾಮಾಗಿ ಇದ್ದ. ಅದೇನೋ ಒಂಥರ ಖುಷಿ ಆಯಿತು ನನಗೆ. ನಾನು ಅದನ್ನೇ ಹೇಳ್ತಾಯಿದ್ದೆ, ಎಷ್ಟು ಬೇಗ ಸುಮ್ಮನೆ ಆಗೋಗ್ಬಿಟ್ಟ ನೋಡು, ಎಷ್ಟು ಸೈಲೆಂಟ್ ಆಗ್ಬಿಟ್ಟ ನೋಡು ಅಂದ್ಬಿಟ್ಟು ನಾನು ಹಂಗೂ ಪ್ರಿಯಾಂಕಂಗೆ ರೇಗಿಸ್ತಾ ಇದ್ದೆ. ನೋಡು ಅವ್ನು ನನ್ನನ್ನೇ ಅಮ್ಮ ಅಂದ್ಕೊಂಬಿಟ್ಟಿದ್ದಾನೇನೋ ಕಣೆ, ನಾನು ಎತ್ಕೊಂಡ್ರೆ ಸಾಕು ಸುಮ್ಮನೆ ಆಗೋಗ್ಬಿಡ್ತಾನೆ ಅಂತ. ಅವಳು ಕೂಡ ಹಂಗೆ ಅಂತಿದ್ಲು, ಈಗ ಹೆಂಗೋ ನನಗೆ ಆಗ್ತಿಲ್ಲ, ಹೋಗ್ಲಿ ನೀನೇ ಎತ್ಕೊಂಡು ಸಮಾಧಾನ ಮಾಡು, ಆಮೇಲೆ ನೆಕ್ಸ್ಟು ನನ್ನ ಹತ್ರನೇ ಬರ್ತಾನೆ, ಇನ್ನೇನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು. ಸೊ ಒಂದೊಂದು ಸಲ ಅಡ್ಜಸ್ಟ್ ಆಗಿಬಿಡ್ತಾರಲ್ಲ ಮಕ್ಕಳು ನಮ್ಮ ಕೈಗೆ, ಅವಾಗ ಒಂಥರ ಏನೋ ಖುಷಿ ಅಂತ ಅನಿಸುತ್ತೆ. ಸೊ ನಾನು ಎತ್ಕೊಂಡು ಓಡಾಡ್ತಿದ್ದೆ, ಅವನಿಗೆ ಹಾಡು ಹೇಳ್ಕೊಂಡು. ಸೊ ಅವನು ಕೂಡ ಹಾಗೆ ಸುಮ್ಮನೆ ಆದ. ಆಮೇಲೆ ಇನ್ನೇನು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಅಪ್ಪನೂ ಕೂಡ ಅಷ್ಟೇ, ಪಾಪುನ ನೋಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ಅವನಿಗೊಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು. ಅಪ್ಪು ಪ್ರಿಯಾಂಕಾ ಹೊಟ್ಟೆಲಿ ಪಾಪು ಇರೋವಾಗಲೇ ಅಂದರೆ 7 ಮಂತ್ಸಲ್ಲೇ ಪಾಪುಗೊಂದು ಹೆಸರು ಇಟ್ಬಿಟ್ಟಿದ್ದ, ಲಕ್ಕಿ ಅಂತ. ಅವನು ಅವತ್ತಿಂದ ಇಲ್ಲಿವರೆಗೂ ಕೂಡ ಲಕ್ಕಿ ಅಂತಲೇ ಕರೀತಾ ಇದ್ದಿದ್ದು. ಪ್ರಿಯಾಂಕಾ ಹೊಟ್ಟೆನಲ್ಲಿ ಪಾಪು ಇರುವಾಗ ಲಕ್ಕಿ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು. ಸೊ ಇವಾಗಲೂ ಕೂಡ ಅಷ್ಟೇ ಲಕ್ಕಿ ಅಂತಲೇ ಅವನು ಮಾತಾಡ್ಸೋದು, ಹೇಳೋದು ಎಲ್ಲನೂ. ಅದಕ್ಕೆ ಅವನು ಕೂಡ ರೆಸ್ಪಾಂಡ್ ಮಾಡ್ತಾನೆ, ಏನಾದರೂ ಸ್ಮೈಲ್ ಮಾಡೋದು ಆ ಥರ ಎಲ್ಲನೂ. ಸೊ ಅದೊಂಥರ ಅವನಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಪಾಪುಗೂ ಕೂಡ. ನಾವು ಏನಾದ್ರು ಮನೆಯಲ್ಲಿ ಪಾಪುನ ಕರಿಬೇಕು, ಹೇಳಬೇಕು ಅಂತೆಲ್ಲ ಅಂದರೆ ನಾವು ಹೇಳೋದೇ ಲಕ್ಕಿ ಅಂತ. ಸೊ ಹೇಗಿದೆ ಹೆಸರು, ಒಂದು ಪೆಟ್ ನೇಮ್ ಇಟ್ಟಿದ್ದೀವಿ ಪಾಪುಗೆ. ಸೊ ಅದು ನಮ್ಮ ಮಗುಗಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಅವ್ನು ಬಂದಮೇಲಂತೂ ಒಂಥರ ಏನೋ ನಮ್ಮ ಮನೆಯೇ ಒಂಥರ ಲಕ್ ಅಂತ ಹೇಳ್ಬೋದು. ತುಂಬ ಖುಷಿಯಿಂದ ಇದೆ ನಮ್ಮ ಮನೆ. ಒಂಥರ ಖುಷಿಯಿಂದನೇ ಹೀಗೆ ತುಂಬಿರಲಿ ಅಂತ ನಾವು ಅಂದ್ಕೊಳ್ಳೋದು. ಸೊ ಪಾಪುಗೆ ಸಮಾಧಾನ ಮಾಡಿಬಿಟ್ಟು ಆಮೇಲೆ ಪ್ರಿಯಾಂಕಾ ಕೈಯಲ್ಲಿ ಕೊಟ್ಟೆ. ಸೊ ಪ್ರಿಯಾಂಕಾನೇ ಇಟ್ಕೊಂಡು ಪಾಪುಗೆ ಕೇಕ್ ಕಟ್ ಮಾಡಿಸ್ಲಿ ಅಂತ ಅಂದ್ಬಿಟ್ಟು. ಸೊ ಪಾಪು ನೇಮ್ ಚೆನ್ನಾಗಿದೆಯಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ, ಮರಿಬೇಡಿ. ಸೊ ನಾವು ತುಂಬ ಇಷ್ಟಪಟ್ಟು ಪಾಪುನ ಲಕ್ಕಿ ಅಂತ ಕರಿತೀವಿ. ಸೊ ಆ ಒಂದು ಹೆಸರು ಅವನಿಗೆ ತುಂಬ ಚೆನ್ನಾಗೇ ಸೂಟ್ ಆಗ್ತಿದೆ ಅಂತ ಅಂದ್ಕೊಳ್ತೀವಿ. ಸೊ ಅದಕ್ಕೆ ಅವ್ನು ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿ. ಸೊ ಪಾಪುಗೆ ನಾವ್ಯಾವ ರೀತಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ಅನ್ನೋದನ್ನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. Happy birthday to you.
ಜೆರಾಕ್ಸ್ ತೆಗ್ದ್ಬಿಡು ಇವಾಗ. ಇಲ್ಲಿ ನೋಡಿ ರಾಣಿ ಓ ಎಷ್ಟೊತ್ತವರೆಗೂ ಹುರಿದು ಬಿಡ್ತಲ್ಲ. ಫಸ್ಟ್ ಟೈಮ್ ಕಡೆ ಇದು ಇಷ್ಟೊತ್ತರ್ಗ ಉರಿದಿದ್ದು ನಾನು ನೋಡಿದ್ದು 7 kg. ಬಿಡು, ಅದು ಸುಟ್ಟದ್ದು ಬಿಡಪ್ಪು. ಸುಡುತ್ತೆ ಅಪ್ಪು, ಸುಮ್ನಿರ. ಏಯ್ ಚಾ ಅಲ್ಲೇ ಮಗ ಅವ್ನು. ಗಲೀಜು, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅದೇ ರೆಕಾರ್ಡ್ ಆಗ್ತದೆ. ಓ ಅಲ್ಲೇ ಕಟ್ ಮಾಡ್ತಾ ಇದ್ರ. ಯಾರಿಗೆ ಫಸ್ಟು? ನಿಮ್ ಮಗಂಗ್ ಹಚ್ಚಿದ್ಲು. ಬೇಡ ಬೇಡ. ಓ ಬೇಡ. ಅಲ್ಲೇ ಡಾಟ್ಸ್ ಮಾಡ್ಸ್ ಅಷ್ಟೇ. ಅದಕ್ಕೂ ಲೊಟ್ಟೆ ಹೊಡೆದ್ಬಿಟ್ಟ ನನ್ನ ಮಗ. ಅದು ಒಂದು ದೊಡ್ಡ ತಿಂಡಿ ಗೊತ್ತಾ? ಸಾಕು ಸಾಕು. ಏಕೆ ಇಟ್ಕೋಬೇಕು? ಬಾರವ್ವ ಇಲ್ಲಿ. ಇದು ನಿನ್ನ ಮೇಲೆ. ಆಯ್ತು, ಕೊಡ್ತದ್ ಬಾ. ಬೇಬಿ. ಕಟ್ ಮಾಡ್ಲಿ ಕೈ ತೊಳ್ದ ನೀನು ಕೈ ತೊಳ್ದಪ್ಪ ಫ್ಲವರ್ ಬೇಕಾ? ಏನ್ ಬೇಕು? ಕೈ ತೊಳ್ಕಣಪ್ಪ. ಅವಾಗ್ಲೇ ತೆಗ್ದಿಕ್ಕೋ ಎಲ್ಲ ಮೆಲ್ಟ್ ಆಗೈತೆ. ಸಾಕ್ ಬಿಡೆ. ಬಿಡು ರಾಣಿ ಸಾಕು ದೇಶ. ಸಾಕು ಸಾಕು. ಕೈ ತೊಳ್ಕೊಬೋಗಿ ಇವಾಗ. ಎಲ್ಲ ರಾಣಿ. ಅಪ್ಪ ಈ ಕಡೆ ಬಾ. ಅಪ್ಪ ಈ ಕಡೆ ಬರ. ಇಟ್ಕೋ. ಏನ್ ಹಂಗಿದ್ದ ಕಡ್ಡಿ ತರ ಅದು ಎಮ್ಮೆ ಸಾಕು. ಚಾಕ್ಲೇಟ್ ಚಾಕ್ಲೇಟ್. ಸೊ ಇಷ್ಟ ಫ್ರೆಂಡ್ಸ್, ಒಂದು ಸಿಂಪಲ್ಲಾಗಿ ಪಾಪುಗೆ ಅಂತ ಕೇಕ್ ಕಟ್ ಮಾಡಿಸಿದ್ವಿ. ತುಂಬ ಖುಷಿ ಆಯಿತು. ಅದರಲ್ಲಿ ಮೇಯ್ನಾಗಿ ಅಪ್ಪು ತುಂಬ ಖುಷಿಪಟ್ಟ. ಸೊ ಒಂದು 2-3 ಜನ ವೀವರ್ಸ್ ಪ್ರಿಯಾಂಕನ ಹತ್ರ ಕೂಡ ಮಾತಾಡಿಸಿ ಅಂತ ಕೇಳ್ತಾ ಇದ್ರಿ. ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಪ್ರಿಯಾಂಕನ ಹತ್ರ ಮಾತಾಡಿಸ್ತೀನಿ. ಯಾಕಂದರೆ ಅವಳು ಕೂಡ ಒಂದು ಸ್ವಲ್ಪ ಸುಸ್ತಾಗಿದ್ಲು ಹಾಸ್ಪಿಟಲಿಂದ ಬಂದು. ಅವತ್ತಿನ ದಿನ ನಾನು ಕೂಡ ಏನು ಅಷ್ಟಾಗಿ ಅವಳನ್ನ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ನಮಗೇನೋ ಆಲ್ಮೋಸ್ಟ್ ಟಯರ್ಡ್ ಫೀಲ್ ಆಗಿಬಿಟ್ಟಿತ್ತು. ಇನ್ನು ಪ್ರಿಯಾಂಕಂಗೆ ಆಗಿರಲ್ವ ಹೇಳಿ. ಸೊ ಹಾಗಾಗಿ ಓಕೆ ಬಿಡು ಅಂತ ಅಂದ್ಬಿಟ್ಟು ನಾನೇನು ಜಾಸ್ತಿ ಅವಳ ಹತ್ರ ಮಾತಾಡ್ಸೋದು, ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದು ಏನೂ ಮಾಡಲಿಲ್ಲ. ಜಸ್ಟ್ ನಾನೇನು ರೆಕಾರ್ಡ್ ಮಾಡ್ಕೋಬೇಕು ಅಷ್ಟು ಮಾಡ್ಕೊತಾ ಇದ್ದೆ ಅಷ್ಟೇ. ಇನ್ನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅವಳ ಡೆಲಿವರಿ ಸ್ಟೋರಿ ಯಾವ ರೀತಿ ಇತ್ತು, ಅಂದರೆ OTನಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಫಸ್ಟ್ ಪಾಪುನ ನೋಡಿದಾಗ, ಅದೆಲ್ಲ ಕೇಳ್ತಾ ಇದ್ರಿ. ಸೊ ಅದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.